ಬಹುಭಾಷಾ ನಟಿ ಸಾಹುಕಾರ್ ಜಾನಕಿ ಇನ್ನಿಲ್ಲ. ಪದ್ಮಶ್ರೀ ಪುರಸ್ಕೃತೆ ಸಾಹುಕಾರ್ ಜಾನಕಿ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ನಟಿ ಬಳಲ್ತಾ ಇದ್ರು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇಂದು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಭಾರತೀಯ ಚಿತ್ರರಂಗದ ಖ್ಯಾತ ನಟಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸಾಹುಕಾರ್ ಜಾನಕಿ ಅವರ ಆರೋಗ್ಯ ಹದಗೆಟ್ಟ ಕಾರಣ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ 94 ವರ್ಷದ ನಟಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು. ಇವರು ದಕ್ಷಿಣ ಭಾರತೀಯ ಚಿತ್ರರಂಗದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿತ್ತು. ಅವರ ದಶಕಗಳ ವೃತ್ತಿ ಜೀವನ ಉದ್ದಕ್ಕೂ ಕೂಡ ನಟನಾ ಕಲೆಯನ್ನ ಪ್ರದರ್ಶಿಸಿದ್ರು. ತಮಿಳು, ತೆಲುಗು, ಕನ್ನಡ ಹಾಗೆ ಮಲಯಾಳಂ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ರು. 450ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. 300ಕ್ಕೂ ಹೆಚ್ಚು ರಂಗನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಇದು ಅವರ ಕಲೆಗೆ, ಅವರ ಸಮರ್ಪಣೆಗೆ ಸಾಕ್ಷಿಯಾಗಿದೆ. ಸಾಹುಕಾರ್ ಜಾನಕಿ LV ಪ್ರಸಾದ್ ನಿರ್ದೇಶನದ ತೆಲುಗು ಚಿತ್ರ ಸಾಹುಕಾರ್ ಮುಖಾಂತರ ಅವರ ನಟನಾ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಈ ಚಿತ್ರದ ಅಪಾರ ಯಶಸ್ಸಿನ ನಂತರ ಅವರು ಸಾಹುಕಾರ್ ಎಂಬ ಅಡ್ಡ ಹೆಸರನ್ನ ಪಡ್ಕೊಳ್ತಾರೆ. ಅದು ಅವರ ಜೊತೆಯಲ್ಲೇ ಶಾಶ್ವತವಾಗಿ ಸಾಹುಕಾರ್ ಅನ್ನೋದು ಸಂಬಂಧವನ್ನ ಹೊಂದಿರುವಂಥದ್ದು. 1952ರಲ್ಲಿ ವಲಯಪತಿ ಮುಖಾಂತರ ತಮಿಳು ಚಿತ್ರೋದ್ಯಮದಲ್ಲಿ ಪ್ರವೇಶಿಸಿದ್ರು. 1959ರಲ್ಲಿ ಚಲನಚಿತ್ರ ಮಹಿಷಾಸುರ ಮರ್ದಿನಿ ಅವರ ವೃತ್ತಿ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಸಾಬೀತಾಗಿದೆ. ಪದ್ಮಶ್ರೀ ಪುರಸ್ಕೃತೆ ಸಾಹುಕಾರ್ ಜಾನಕಿ ವಿಧಿವಶರಾಗಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ನಟಿ ಬಳಲ್ತಾ ಇದ್ರು. ಕೆಲ ದಿನಗಳ ಹಿಂದಷ್ಟೇ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು. 94 ವರ್ಷ ಇವರಿಗೆ. ಹಾಗಾಗಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿತ್ತು. ಆದರೆ ಆರೋಗ್ಯ ಸ್ಥಿತಿ ಹದಗೆಟ್ಟ ಹಿನ್ನೆಲೆಯಲ್ಲಿ ICUಗೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ಬಹುಭಾಷಾ ನಟಿ ಜಾನಕಿಯವರು ಮೃತಪಟ್ಟಿದ್ದಾರೆ. ಶಬ್ದವೇದಿ, ಅಭಿ, ಗೀತಾ, ತಾಯಿಗೆ ತಕ್ಕ ಮಗ, ಮತ್ತೊಂದು ಕಡೆಗೆ ಒಂದೇ ಗುರಿ, ಕುಲಪುತ್ರ, ಆರದ ಗಾಯ ಈ ಥರದ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಹಿರಿಯ ನಟಿಯ ನಿಧನಕ್ಕೆ ಚಿತ್ರರಂಗದಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸಾಹುಕಾರ್ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡಿದ ಮೇಲೆ ಸಾಹುಕಾರ್ ಅನ್ನೋ ಟೈಟಲ್ ಮುಖಾಂತರ ಶಾಶ್ವತವಾಗಿ ಅವರ ಜೀವನದ ಉದ್ದಕ್ಕೂ ಸಾಹುಕಾರ್ ಜಾನಕಿ ಅಂತಲೇ ಕರೆಯಲಾಗುತ್ತೆ. ಪದ್ಮಶ್ರೀ ಪುರಸ್ಕೃತೆ ಕೂಡ ಹೌದು. ಇವರು ಸದ್ಯ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 94 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳ ಹಿಂದೆ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು. ಆದರೆ ಆರೋಗ್ಯ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇತ್ತು. ಹಾಗಾಗಿ ಅವರನ್ನ ICUಗೂ ಕೂಡ ಶಿಫ್ಟ್ ಮಾಡಿ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಿಸದೆ ಬಹುಭಾಷಾ ನಟಿ ಸಾಹುಕಾರ್ ಜಾನಕಿ ಮೃತಪಟ್ಟಿದ್ದಾರೆ.